ಫೈನಲಿ ಇವತ್ತು ನನ್ನ ಮಗನಿಗೆ ಕೃಷ್ಣ ಥರ ರೆಡಿ ಮಾಡಿ ಫೋಟೋಸ್ ತೆಗೆದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಕೃಷ್ಣ ಜನ್ಮಾಷ್ಟಮಿ, ನಿಮ್ಮನೇಲಿ ಯಾವ ರೀತಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಹಾಗೆ ಇವತ್ತು ಕೊನೆಯ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಪೂಜೆ ಮಾಡಬೇಕಿತ್ತು. ಬೆಳಿಗ್ಗೆನೇ ನಾನು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದೆ. ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಮತ್ತು ಸಂಜೆ ಮೇಲೆ ನಮ್ಮ ಮಮ್ಮಿ ಪೂಜೆ ಮಾಡಿದ್ರು. ದೇವರ ಮುಂದೆ ಎಡೆ ಎಲ್ಲ ಹಾಕಿ ಕಾಯೆಲ್ಲ ಹೊಡೆದು ಫೈನಲ್ ಆಗಿ ಈ ರೀತಿ ಪೂಜೆ ಮಾಡಿದ್ರು. 3 ಎಡೆ ಹಾಕಿದ್ದಾರೆ ನಮ್ಮ ಮನೇಲಿ. ಎಡೆಗೆ ನಮ್ಮ ಮನೇಲಿ ಮುದ್ದೆ, ಕಾಳು ಸಾಂಬಾರು, ರೈಸು, ಸ್ವೀಟ್ ಏನಾದರೂ ಮಾಡ್ತೀವಿ, ಅದು ಬೋಂಡ, ಹಪ್ಪಳ ಇಷ್ಟೆಲ್ಲ ಮಾಡ್ತೀವಿ. ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಮಾಡ್ತಾರೆ. ನಾನು ಊಟ ಎಲ್ಲ ಮಾಡಿಕೊಂಡೆ. ಮತ್ತು ನೆಕ್ಸ್ಟ್ ಡೇ ನಾನು ನನ್ನ ಮಗನಿಗೆ ಕೃಷ್ಣ ಥರ ರೆಡಿ ಮಾಡೋ ರೀತಿ ಆಯಿತು. ಅವತ್ತು ಮಾಡೋಕ್ಕಾಗಲಿಲ್ಲ, ಟೈಮ್ ಸಾಕಾಗಲಿಲ್ಲ. ರೆಡಿ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲನೂ ಮುಂಚಿನ ದಿನನೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಅವನ್ನ ರೆಡಿ ಮಾಡಿ ಫೋಟೋಸ್ ತೆಗೆದೆ. ನಮ್ಮ ಪುಟ್ಟ ಕೃಷ್ಣ ಯಾವ ರೀತಿ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ. ನನಗಂತೂ ರೆಡಿ ಮಾಡಬೇಕಾದ್ರೆ ಸೈಲೆಂಟಾಗಂತೂ ಇರಲಿಲ್ಲ, ತುಂಬಾ ಗಲಾಟೆ ಮಾಡ್ದೆ. ಆದರೂ ಆಗೋ ಈಗ ಎಲ್ಲ ರೆಡಿ ಮಾಡಿದೆ. ರೆಡಿ ಮಾಡಿದ್ದೆಲ್ಲ ಆದಮೇಲೆ ಸೈಲೆಂಟ್ ಆದ, ಏನೂ ಗಲಾಟೆ ಮಾಡಲಿಲ್ಲ. ಫೋಟೋಸ್ ಎಲ್ಲ ಚೆನ್ನಾಗಿ ತೊಗೊಂಡ್ವಿ, ಏನು ಅಷ್ಟು ಗಲಾಟೆ ಮಾಡಲಿಲ್ಲ. ರೆಡಿ ಮಾಡಿದ್ಮೇಲೆ, ರೆಡಿ ಮಾಡೋಕ್ಕೆ ಮುಂಚೆ ತುಂಬಾ ಗಲಾಟೆ ಮಾಡ್ದ ಅವನಂತೂ. ಫೈನಲ್ ಆಗಿ ಈ ರೀತಿ ಕಾಣಿಸ್ತಿದ್ದ. ಲಾಸ್ಟಲ್ಲಿ ಎಲ್ಲ ಫೋಟೋಸ್ ಆ್ಯಡ್ ಮಾಡ್ತೀನಿ, ತಪ್ಪದೆ ಒಂದ್ಸಲ ನೋಡಿ. कृष्ण गोविंद हरे मुरारे, हे नाथ ना